ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ PGCET 2025 ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಏನೇನು ಡಾಕ್ಯುಮೆಂಟ್ ಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ಸೊ ನೀವು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಏನೇನು ಬೇಕಾಗುತ್ತೆ ಅಂದ್ರೆ ನಿಮ್ಮ ಆಫ್ಟರ್ ದಟ್ ರಿಸಲ್ಟ್ ಬಂದ ತಕ್ಷಣ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಕ್ಕಿರ್ತಲ್ಲ, ಸೊ ಅದಕ್ಕೆ ಏನೇನು ಬೇಕು ಡಾಕ್ಯುಮೆಂಟ್ಸ್ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ PGCET ಅಪ್ಲಿಕೇಶನ್ ಪ್ರಿಂಟ್ಔಟ್ ಬೇಕಾಗಿರುತ್ತೆ. PGCET ಅಪ್ಲಿಕೇಶನ್ ಪ್ರಿಂಟ್ಔಟ್ ಏನಕ್ಕಂದ್ರೆ ಐಡೆಂಟಿಟಿ ಆ್ಯಂಡ್ ಕನ್ಫರ್ಮೇಶನ್ ನಿಮ್ಗೆ ಅಂತ ಐಡೆಂಟಿಫೈ ಮಾಡೋಕ್ಕೆ ಮತ್ತೆ ಮಾಡೋಕ್ಕೋಸ್ಕರ ಬೇಕಾಗಿರುತ್ತೆ ಅಪ್ಲಿಕೇಶನ್ ಪ್ರಿಂಟ್ಔಟ್ PGCET ಇದು. ಮತ್ತು ಇದು ಒರಿಜಿನಲ್ ಮತ್ತೆ ಒಂದು ಫೋಟೋ ಕಾಪಿನೂ ಇರಬೇಕಾಗುತ್ತೆ ನಿಮ್ಮ ಕೈಯಲ್ಲಿ. ನೆಕ್ಸ್ಟು PGCET ಅಡ್ಮಿಟ್ ಕಾರ್ಡ್ ಆ್ಯಂಡ್ ಹಾಲ್ ಟಿಕೆಟ್ ಮತ್ತೆ ಹಾಲ್ ಟಿಕೆಟ್ ಇರಲೇಬೇಕು PGCET ಇದು. ಇದೊಂದು ಒರಿಜಿನಲ್, ಎಲ್ಲದೂ ಅಷ್ಟೇ ಒರಿಜಿನಲ್ ಮತ್ತೆ ಒಂದು ಫೋಟೋ ಕಾಪಿ ಜೆರಾಕ್ಸ್ ಇರಬೇಕು. ನೆಕ್ಸ್ಟ್ ಬಂದ್ಬಿಟ್ಟು PGCET ಸ್ಕೋರ್ ಕಾರ್ಡ್ ಆ್ಯಂಡ್ ರ್ಯಾಂಕ್ ಕಾರ್ಡ್. ಅಂದ್ರೆ ಇದು ನಿಮ್ಮ ರ್ಯಾಂಕ್ ಮತ್ತೆ PGCET ಇದು ಸ್ಕೋರ್ ಬಂದಿರುತ್ತಲ್ಲ, ಸೊ ಅಂದ್ರೆ ನಿಮ್ ರಿಸಲ್ಟ್ ಬಂದ ತಕ್ಷಣ ನಿಮ್ ರ್ಯಾಂಕ್ ಶೋ ಆಗುತ್ತಲ್ಲ ರಿಸಲ್ಟ್ ಅಲ್ಲಿ. ಸೊ ಅದು ಕಾರ್ಡ್ ಅನ್ನ ನೀವೊಂದು ಒರಿಜಿನಲ್ ಕಾರ್ಡು ಇರಬೇಕು, ಮತ್ತೊಂದು ಪ್ರಿಂಟ್ ಔಟ್ ಇರಬೇಕು. ನೆಕ್ಸ್ಟ್ ಏನಂದ್ರೆ SLC 10th SLC ಮಾರ್ಕ್ ಶೀಟ್ ಬೇಕು. ಏನಕ್ಕಂದ್ರೆ ಇದು ಡೇಟ್ ಆಫ್ ಬರ್ತ್ ಪರ್ಪಸ್ಗೆ. ನೆಕ್ಸ್ಟ್ ನಿಮ್ದು ಅದರಲ್ಲಿ ನಂಬರ್ ಎಲ್ಲ ಇರುತ್ತಲ್ಲ, ರೋಲ್ ನಂಬರು, ಅದಕ್ಕೋಸ್ಕರ ಇದು SLC ಮಾರ್ಕ್ಸ್ ಕಾರ್ಡು ಬೇಕಾಗಿರುತ್ತೆ. ನೆಕ್ಸ್ಟ್ PU 12th ಮಾರ್ಕ್ಸ್ ಕಾರ್ಡ್ ಕೂಡ ಬೇಕಾಗಿರುತ್ತೆ. ಒರಿಜಿನಲ್ ಮತ್ತೆ ಫೋಟೋ ಕಾಪಿ, ಎಲ್ಲದು ಫೋಟೋ ಕಾಪಿ ಮತ್ತೆ ಒರಿಜಿನಲ್ ಬೇಕಾಗಿರುತ್ತೆ. ಇದು ಏನಂದ್ರೆ ನಿಮ್ಮ ಅಕಾಡೆಮಿಕ್ ಕ್ವಾಲಿಫಿಕೇಶನ್ ಪ್ರೂಫ್ಗೋಸ್ಕರ ಇದು ಬೇಕಾಗಿರುತ್ತೆ. ನೆಕ್ಸ್ಟ್ 6th ಒನ್ ಏನಂದ್ರೆ ಡಿಗ್ರಿ ಮಾರ್ಕ್ ಶೀಟ್ ಆಲ್ ಸೆಮಿಸ್ಟರ್. ಅಂದ್ರೆ ನಿಮ್ 6th ಸೆಮಿಸ್ಟರ್ದು ಡಿಗ್ರಿ ಮಾರ್ಕ್ ಶೀಟ್ ಬೇಕಾಗಿರುತ್ತೆ. ಆದ್ರೆ ನಿಮ್ದು 6th ಸೆಮಿಸ್ಟರ್ ಇಂದ ಮಾರ್ಕ್ ಶೀಟ್ ಬಂದಿಲ್ಲ ಅಂದ್ರೆ ರಿಸಲ್ಟ್ ಬಂದಿಲ್ಲ, ರಿಸಲ್ಟ್ ಬಂದ್ರು ಮಾರ್ಕ್ ಶೀಟ್ ಸಿಗೋದು ಲೇಟ್ ಆಗುತ್ತೆ ಅಂದ್ರೆ ನೀವು ಒಂದು ಜೆರಾಕ್ಸ್ ಮಾಡಿಟ್ಕೋಬಹುದು. ಜೆರಾಕ್ಸ್ ನ ನೀವು ಕಾಪಿನ ನೀವು ಸಬ್ಮಿಟ್ ಮಾಡ್ಬೋದು ಇದಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ. ಅದು ಒರಿಜಿನಲ್ ಬೇಕು, ಫುಲ್ ಒರಿಜಿನಲ್ ಬೇಕಾಗಿರುತ್ತೆ. ಒಂದು ಫೋಟೋ ಕಾಪಿ, ಎಲ್ಲದ್ರದ್ದು ಫೋಟೋ ಕಾಪಿ ಇಟ್ಕೊಂಡಿರ್ಬೇಕು. ನೆಕ್ಸ್ಟ್ ಫೈನಲ್ ಡಿಗ್ರಿ ಸರ್ಟಿಫಿಕೇಟ್, ಪ್ರೊವಿಷನಲ್ ಅಂಡ್ ಫೈನಲ್ ಡಿಗ್ರಿ ಸರ್ಟಿಫಿಕೇಟ್. ಅಂದ್ರೆ ನಿಮ್ ಗ್ರಾಜುಯೇಷನ್ ಕಂಪ್ಲೀಟ್ ಆಗಿದೆ ಅಂತ ಒಂದು ಡಿಗ್ರಿ ಸರ್ಟಿಫಿಕೇಟ್ ಕೊಡ್ತಾರೆ. ಅಂದ್ರೆ BCA ಅಥವಾ BCom BTech ಎಲ್ಲ ಕಂಪ್ಲೀಟ್ ಆದ ತಕ್ಷಣ ಒಂದು ಡಿಗ್ರಿ ಸರ್ಟಿಫಿಕೇಟ್ ಕೊಡ್ತಾರಲ್ಲ, ಸೊ ಆ ಸರ್ಟಿಫಿಕೇಟ್ ಅದು ಅಷ್ಟೇ ಒಂದು ಒರಿಜಿನಲ್ ಒಂದು ಫೋಟೋ ಕಾಪಿ ಬೇಕಾಗಿರುತ್ತೆ. ನೆಕ್ಸ್ಟ್ ಸ್ಟಡಿ ಸರ್ಟಿಫಿಕೇಟ್, ಕರ್ನಾಟಕ ಕ್ಯಾಂಡಿಡೇಟ್ ಒಂದು ಸ್ಟಡಿ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಇದಂದ್ರೆ ಕರ್ನಾಟಕದಲ್ಲಿ ಇರೋರಿಗೆ ಎಲ್ಲರಿಗೂ ಇದು ಬೇಕೇ ಬೇಕಾಗಿರುತ್ತೆ ಸ್ಟಡಿ ಸರ್ಟಿಫಿಕೇಟ್. ಇದೇನಂದ್ರೆ ಒರಿಜಿನಲ್ ಬೇಕು, ಫೋಟೋ ಕಾಪಿನೂ ಬೇಕಾಗಿರುತ್ತೆ. ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂದ್ರೆ ಇದು ಏನಂತಾರಲ್ಲ ಜಾತಿ ಆದಾಯ ಪ್ರಮಾಣ ಪತ್ರ, ಇದು ಕೂಡ ಬೇಕಾಗಿರುತ್ತೆ ಇನ್ಕಮ್ ಸರ್ಟಿಫಿಕೇಟ್ ತರದ್ದು. ಸೊ ಇದು ಒರಿಜಿನಲ್ ಮತ್ತೆ ಒಂದು ಫೋಟೋ ಕಾಪಿನೂ ಇರಬೇಕು. ನೆಕ್ಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅಂದ್ರೆ ನಿಮ್ಗೆ ಇದು ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದಾದ್ಮೇಲೆ ನಿಮ್ಮ ಸ್ಕಾಲರ್ಶಿಪ್ಗೆ, ಅಂದ್ರೆ ಈಗ 2 lakh ಜಾಸ್ತಿ ಇದ್ರೆ ಅಮೌಂಟ್ ಇದ್ರೆ ಸ್ಕಾಲರ್ಶಿಪ್ ಬರಲ್ಲ, 8 lakh ಇದ್ರೆ ಸ್ಕಾಲರ್ಶಿಪ್ ಬರಲ್ಲ, ಈ ತರ ಎಲ್ಲ ಇರುತ್ತಲ್ಲ. ಸೊ ಅದಕ್ಕೋಸ್ಕರ ಇನ್ಕಮ್ ಸರ್ಟಿಫಿಕೇಟ್ ಇದ್ರೆ ಬೇಕಾಗಿರುತ್ತೆ. ನೆಕ್ಸ್ಟ್ ಮೈಗ್ರೇಷನ್ ಸರ್ಟಿಫಿಕೇಟ್ ಇಫ್ ಸ್ಟಡಿಡ್ ಔಟ್ಸೈಡ್ ಕರ್ನಾಟಕ. ಅಂದ್ರೆ ಇದೇ ನಿಮ್ಗೇನು ಅವಶ್ಯಕತೆ ಇರಲ್ಲ ಮೇ ಬಿ, ಅಂದ್ರೆ ಔಟ್ಸೈಡ್ ಕರ್ನಾಟಕದಲ್ಲಿ ಇರ್ತಾರಲ್ಲ ಇವರಿಗೆ ಮೈಗ್ರೇಷನ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಸೊ ಮೈಗ್ರೇಷನ್ ಸರ್ಟಿಫಿಕೇಟ್ ಇದು ಅಷ್ಟೇ ಒರಿಜಿನಲ್ ಒಂದು ಫೋಟೋ ಕಾಪಿ ಒಂದು ಬೇಕಾಗಿರುತ್ತೆ. ನೆಕ್ಸ್ಟ್ ಗೇಟ್ ಸ್ಕೋರ್ ಕಾರ್ಡ್ ಬೇಕಾಗುತ್ತೆ. ಇಫ್ ಅವೈಲೇಬಲ್ ಥ್ರೂ ಗೇಟ್ ಸ್ಕೋರ್ ಕಾರ್ಡ್ ಕೂಡ ಬೇಕಾಗಿರುತ್ತೆ. ಇದು ಒರಿಜಿನಲ್ ಮತ್ತೆ ಫೋಟೋ ಕಾಪಿ ಬೇಕಾಗಿರುತ್ತೆ. ಡೈರೆಕ್ಟ್ ಅಡ್ಮಿಷನ್ ಟೈಮಲ್ಲಿ ಇದು ಬೇಕಾಗುತ್ತೆ. ನೆಕ್ಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಇರುತ್ತಲ್ಲ, ಸೊ ಅದು ನಿಮ್ಮ ಒಂದು 3 ಅಥವಾ 6 ಫೋಟೋಸ್ ಬೇಕಾಗಿರುತ್ತೆ. ಅದು ರೀಸೆಂಟ್ಲಿ ತೆಗ್ದಿರೋದಾಗಿರ್ಬೇಕು, ಅಂದ್ರೆ ತುಂಬಾ ಹಳೆ ಓಲ್ಡ್ ಫೋಟೋ ಆಗಿರ್ಬೋದು, ರೀಸೆಂಟ್ಲಿ ತೆಗ್ದಿದ್ದ ಫೋಟೋ ಆಗಿರ್ಬೇಕು. ನೆಕ್ಸ್ಟ್ ವರ್ಕ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್, ಏನಾದ್ರೂ ನೀವು ವರ್ಕ್ ಪಾರ್ಟ್ ಟೈಮಲ್ಲಿ ಏನಾದ್ರೂ ಜಾಬ್ ಮಾಡ್ತಿದ್ರೆ ಅದ್ರದ್ದು ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಏನಕ್ಕಂದ್ರೆ ನಿಮ್ಗೆ ಆಮೇಲೆ MCA ಜಾಯಿನ್ ಆದ್ಮೇಲೆ ಈಸಿ ಆಗತ್ತಲ್ಲ, ಸೊ ಅದಕ್ಕೋಸ್ಕರ ಅದೊಂದು ಒರಿಜಿನಲ್ ಮತ್ತೆ ಫೋಟೋ ಕಾಪಿ ಎರಡು ಬೇಕಾಗುತ್ತೆ. ನೆಕ್ಸ್ಟ್ ಗೌರ್ಮೆಂಟ್ ಪ್ರೂಫಿಗೋಸ್ಕರ ಆಧಾರ್ ಕಾರ್ಡ್ ಮತ್ತೆ ಗೌರ್ಮೆಂಟ್ ID ಪ್ರೂಫ್, ಏನಾದ್ರೂ ID ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್
ಅದು ಒರಿಜಿನಲ್ ಮತ್ತೆ ಫೋಟೋ ಕಾಪಿ ಬೇಕಾಗುತ್ತೆ. ಇದು ಎಲ್ಲದೂ ನಿಮ್ಮ ಹತ್ರ ಒರಿಜಿನಲ್ ಮತ್ತೆ ಫೋಟೋ ಕಾಪಿ ಇರಬೇಕು. ಮತ್ತೆ ನಿಮ್ಮ ಕಾಲೇಜ್ ಇರ್ತಾರಲ್ಲ, ಸೊ ಅವ್ರ ಹತ್ರ ಸಿಗ್ನೇಚರ್ ಆಗಿರ್ಬೇಕು. ಅದಕ್ಕೋಸ್ಕರ ಒರಿಜಿನಲ್ಗೆ ಸಿಗ್ನೇಚರ್ ಹಾಕಕ್ಕಾಗಲ್ವಲ್ಲ, ಸೊ ಅದಕ್ಕೋಸ್ಕರ ಡೂಪ್ಲಿಕೇಟ್ ಅಂದ್ರೆ ಕಾಪಿ ಜೆರಾಕ್ಸ್ ಇರುತ್ತಲ್ಲ, ಅದಕ್ಕೋಸ್ಕರ ಅವ್ರ ಬ್ಲೂ ಸಿಗ್ನೇಚರ್ ಹಾಕ್ತಾರಲ್ಲ, ಗ್ರೀನ್ ಸಿಗ್ನೇಚರ್ ಹಾಕ್ತಾರಲ್ಲ, ಸೊ ಅದಕ್ಕೋಸ್ಕರ ಇದು ಡೂಪ್ಲಿಕೇಟ್ಗೆ ಸಿಗ್ನೇಚರ್ ಹಾಕಬೇಕು. ಅದಕ್ಕೋಸ್ಕರ ಡೂಪ್ಲಿಕೇಟ್ ಒಂದು ಎಕ್ಸ್ಟ್ರಾ ಎರಡು ಸೈಡ್ ಕಾಪಿ ಇಟ್ಕೊಂಡಿರ್ಬೇಕು. ಸೊ ಇದಿಷ್ಟು ಡಾಕ್ಯುಮೆಂಟ್ ಬೇಕಾಗಿರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ಇನ್ನು ಮುಂದಿನ ವಿಡಿಯೋದಲ್ಲಿ ರ್ಯಾಂಕ್ ವರ್ಸಸ್ ಮಾರ್ಕ್ಸ್ ಅಂದ್ರೆ ಯಾವ ಮಾರ್ಕ್ಸ್ಗೆ ಎಷ್ಟು ರ್ಯಾಂಕ್ ಬರುತ್ತೆ, ಹೇಗೆ ಪ್ರಿಡಿಕ್ಟ್ ಮಾಡ್ಬೋದು ಅನ್ನೋದನ್ನ ಹೇಳ್ತೀನಿ. ಮತ್ತೆ ರಿಸಲ್ಟ್ ಡೇಟ್ ಯಾವಾಗ, ಹಂಗೆ ಈಗ PGCET ಸಂಬಂಧಪಟ್ಟಿದ್ದೆಲ್ಲ ವಿಡಿಯೋ ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಕಾಲೇಜ್ ಅಥವಾ ಫ್ರೆಂಡ್ಸ್ ಗ್ರೂಪ್ ಇದ್ರೆ PGCET ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.